ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಳೆದ ಬಾರಿ ನಡೆದ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಯೂನಿಟ್ ನಿಂದ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಟೈಪ್ ಆಫ್ ಸ್ಯಾಂಪ್ಲಿಂಗ್ ಕುರಿತು ಒಂದು ಪ್ರಶ್ನೆ ಇದೆ. ಈ ರೀತಿ ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳು ಎದುರಾಗ್ತಾ ಇದೆ, ಯಾವ ಒಂದು ಯೂನಿಟ್ ನಿಂದ ಪ್ರಶ್ನೆಗಳು ಬರ್ತಾ ಇದಾವೆ ಎಂಬುದ್ರ ಬಗ್ಗೆ ಐಡಿಯಾ ಸಿಗ್ತಾ ಇದೆ. ಇಲ್ಲಿ ಒಂದು ಕ್ವಶನ್ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ 2026 ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪೇಪರ್ 1 ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ. ಪೇಪರ್ 1 ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರುತ್ತೆ. 10 ಯೂನಿಟ್ಗಳು ಇರ್ತವೆ, ಒಟ್ಟು 50 ಪ್ರಶ್ನೆಗಳು 100 ಅಂಕಗಳು. ಅದೇ ರೀತಿ ಪೇಪರ್ 2 ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ, 100 ಪ್ರಶ್ನೆಗಳು ಇರ್ತವೆ 200 ಅಂಕಗಳಿಗೆ. ಈ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ಕಂಪ್ಲೀಟ್ ಪೇಪರ್ 1 ಗೆ ಸಂಬಂಧಪಟ್ಟಂತೆ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ MCQs ಲೆಕ್ಚರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಎಲ್ಲಾ ಸಿಲೆಬಸ್ ಗಳನ್ನ ಕುರಿತು ಒಟ್ಟು 50 ಮಾಕ್ ಟೆಸ್ಟ್ ಗಳನ್ನ ನಿಮಗೆ ನೀಡ್ತೀವಿ. ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ. 5000+ MCQs PDF ಅನ್ನ ನಿಮಗೆ ನೀಡ್ತೀವಿ. ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ರಿಜಿಸ್ಟರ್ ಮಾಡಬೇಕು. ಮತ್ತೆ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಈ ಒಂದು ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಈ ಆಪ್ ನಿಂದಾನೇ ನೀವು ಜಾಯಿನ್ ಕೂಡ ಆಗಬಹುದು. ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಜಾಯಿನ್ ಆಗಬಹುದು. ಹಾಗಾದ್ರೆ ಕಳೆದ ಬಾರಿ 2025 ನಲ್ಲಿ ಬಂದ ರಿಸರ್ಚ್ ಆಪ್ಟಿಟ್ಯೂಡ್ ಯೂನಿಟ್ ನಿಂದ ಈ ಒಂದು ಪ್ರಶ್ನೆಯ ಬಗ್ಗೆ ನೋಡ್ತಾ ಇದೀವಿ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ತುಂಬಾನೇ ಪ್ರಶ್ನೆಗಳು ಬರ್ತಾ ಇರ್ತವೆ. ಇಲ್ಲಿ ಲಿಸ್ಟ್ 1 ಲಿಸ್ಟ್ 2 ಅಂತ ಎರಡು ಲಿಸ್ಟ್ ಕೊಟ್ಟಿದ್ದಾರೆ. 2 lists are given here. List 1 is showing about sampling method and list 2 is explanation for that sampling method. Option A is systematic sampling, random sampling, stratified sampling, cluster sampling. And this side, the same sample is selected from each group of population. The units are selected from each strata to constitute a sample. A sample is selected from a large population with a fixed periodical interval. Each unit of population is given an equal chance of being selected. 4 options are given. ಅದೇ ರೀತಿ ಕನ್ನಡದಲ್ಲಿ ಪಟ್ಟಿ 1 ವ್ಯವಸ್ಥಿತ ಮಾದರಿ, ಯಾದೃಚ್ಛಿಕ ಮಾದರಿ, ಶ್ರೇಣೀಕೃತ ಮಾದರಿ, ಕ್ಲಸ್ಟರ್ ಮಾದರಿ. ಪಟ್ಟಿ 2 ಬಂದ್ಬಿಟ್ಟು ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಮಾದರಿಯನ್ನು ರೂಪಿಸಲು ಪ್ರತಿಯೊಂದು ಸ್ತರದಿಂದ ಘಟಕಗಳನ್ನು ಆಯ್ಕೆ ಮಾಡಲಾಗುತ್ತದೆ. ನಿಯತಾವಧಿ ಹೊಂದಿರುವ ಬೃಹತ್ ಸಮೂಹದಿಂದ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಸಮೂಹದ ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಹೊಂದಲು ಸಮಾನ ಅವಕಾಶವನ್ನ ನೀಡಲಾಗುತ್ತದೆ. ಇದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನ ಕೂಡ ನೋಡೋಣ. ಆಪ್ಷನ್ 3 is the right answer here. Option 3, A is 3. Systematic sampling is related to third one. A sample is selected from large population with a fixed periodical interval. ವ್ಯವಸ್ಥಿತ ಮಾದರಿ ಅಂತಂದ್ರೆ ಮಾದರಿಯನ್ನು ರೂಪಿಸಲು ನಿಯತಾವಧಿ ಹೊಂದಿರುವ ಬೃಹತ್ ಸಮೂಹದಿಂದ ಆಯ್ಕೆ ಮಾಡಲಾಗುತ್ತೆ. Next, B is for random sampling. Each unit of population is given an equal chance of being selected. ಯಾದೃಚ್ಛಿಕ ಮಾದರಿಯಲ್ಲಿ ಸಮೂಹದ ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಹೊಂದಲು ಸಮಾನ ಅವಕಾಶವನ್ನ ನೀಡಲಾಗುತ್ತೆ. C is to stratified sampling. The units are selected from each strata to constitute a sample. ಶ್ರೇಣೀಕೃತ ಮಾದರಿಯಲ್ಲಿ ಏನಾಗುತ್ತೆ, ಮಾದರಿಯನ್ನ ರೂಪಿಸಲು ಪ್ರತಿಯೊಂದು ಸ್ತರದಿಂದ ಘಟಕಗಳನ್ನ ಆಯ್ಕೆ ಮಾಡಲಾಗುತ್ತೆ. ಕ್ಲಸ್ಟರ್ ಸ್ಯಾಂಪ್ಲಿಂಗ್, ದ ಸ್ಯಾಂಪಲ್ ಸೆಲೆಕ್ಟೆಡ್ ಫ್ರಮ್ ಈಚ್ ಗ್ರೂಪ್ ಆಫ್ ದ ಪಾಪ್ಯುಲೇಷನ್. ಕ್ಲಸ್ಟರ್ ಮಾದರಿಯಲ್ಲಿ ಸಮೂಹದ ಪ್ರತಿಯೊಂದು ಗುಂಪಿನಿಂದ ಮಾದರಿಯನ್ನ ಆಯ್ಕೆ ಮಾಡಲಾಗುತ್ತೆ. ಆಪ್ಷನ್ 3 is the right answer. Now let us study some more information related to these sampling methods. The first one is simple random sampling. Here every individual in the population has an equal and independent chance of being selected. ಅಂದ್ರೆ ಈ ಒಂದು ಮಾದರಿಯಲ್ಲಿ ಏನಾಗ್ತಾ ಇದೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಈ ಒಂದು ಮಾದರಿಯಲ್ಲಿ ಯಾದೃಚ್ಛಿಕ ಮಾದರಿ ಅಂತ ಕರಿತೀವಿ. ಈ ಮಾದರಿಯಲ್ಲಿ ಯಾವುದೇ ಒಂದು ಪಾಪ್ಯುಲೇಷನ್ ನ ಎಲ್ಲಾ ಜನರು ಸಮಾನವಾದ ಅವಕಾಶವನ್ನ ಹೊಂದಿರ್ತಾರೆ. ಎವ್ರಿ ಪೀಪಲ್ ಔಟ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ all are having an equal chance and also independent chance
ಫಾರ್ ಎನ್ ಎಕ್ಸಾಂಪಲ್ ಲಾಟ್ರಿ ಮೆಥಡ್. ಸೊ ಯಾವಾಗ ನಾವು ಲಾಟ್ರಿ ಮೆಥಡ್ ಅನ್ನ ಬಳಕೆ ಮಾಡ್ತೀವಿ, ಸೊ ಒಟ್ಟು ಜನಸಂಖ್ಯೆ ಎಲ್ಲಾ ಜನರಿಗೂ ಕೂಡ ಮಾದರಿಯಲ್ಲಿ ಆಯ್ಕೆಯಾಗುವ ಅವಕಾಶ ಇದ್ದೇ ಇರುತ್ತೆ. ಸೊ ಸೆಲೆಕ್ಷನ್ ಕ್ಯಾನ್ ಬಿ ಡನ್ ಯೂಸಿಂಗ್ ಎ ಲಾಟ್ರಿ ಮೆಥಡ್, random numbers or random number tables, computer software. ಸೊ ಇವುಗಳನ್ನ ಬಳಸಿ ಇಲ್ಲಿ ಏನ್ ಮಾಡ್ತೀವಿ, ನಾವು ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತೀವಿ. ಸೊ ಫಾರ್ ಅನ್ ಎಕ್ಸಾಂಪಲ್ ಸೆಲೆಕ್ಟಿಂಗ್ 20 ಸ್ಟೂಡೆಂಟ್ಸ್ randomly from a list of 100 ಸ್ಟೂಡೆಂಟ್ಸ್. ಸೊ ಇಲ್ಲಿ ಉದಾಹರಣೆಗೆ 100 ಜನ ವಿದ್ಯಾರ್ಥಿಗಳ ಒಂದು ಗುಂಪಿದೆ, ಇದರಿಂದ ನಮಗೆ 20 ವಿದ್ಯಾರ್ಥಿಗಳ ಸ್ಯಾಂಪಲ್ ಅನ್ನು ತೆಗಿಬೇಕಾಗಿದೆ. ಸೊ ಅವಾಗ ನಾವು ಈ ರ್ಯಾಂಡಮ್ ಟೇಬಲ್ಸ್ ಅನ್ನ ಯೂಸ್ ಮಾಡಬಹುದು, ಸಾಫ್ಟ್ವೇರ್ ನ ಬಳಸಿ ಮಾಡಬಹುದು, ಅಥವಾ ಹೆಚ್ಚು ಫೇಮಸ್ ಆಗಿರುವ ಲಾಟ್ರಿ ಮೆಥಡ್ ಅನ್ನ ಕೂಡ ಬಳಕೆ ಮಾಡಬಹುದು. ಲಾಟ್ರಿ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲಾ 100 ವಿದ್ಯಾರ್ಥಿಗಳ ಒಂದು ಹೆಸರನ್ನ ಬರಿತೀವಿ. ಸೊ ನಾವು ರ್ಯಾಂಡಮ್ ಆಗಿ ಯಾವುದೇ 20 ಚೀಟಿಗಳನ್ನ ತೆಗೆದುಕೊಂಡು ಅದರಲ್ಲಿರುವ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಸೊ ಇನ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಇಫ್ ಯು ಯೂಸ್ ಲಾಟ್ರಿ ಮೆಥಡ್, we are going to make 100 sheets, we are going to write each and every student's name, we will mix it, then randomly we are selecting any 20 sheets. So here every individual has an equal chance of being selected. ಅಂದ್ರೆ ಇದರ ಅರ್ಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ಒಂದು ಮಾದರಿಯಲ್ಲಿ ಆಯ್ಕೆಯಾಗುವ ಅವಕಾಶವನ್ನು ಹೊಂದಿರ್ತಾನೆ. So selection is completely based by chance. For example, lottery method, random number tables. One more example is picking names randomly from a box. ಉದಾಹರಣೆಗೆ ಒಂದು ಬಾಕ್ಸ್ ನಲ್ಲಿ 10 ಚೆಂಡುಗಳಿದಾವೆ, ನಾವು ಯಾವುದೇ 2 ಚೆಂಡುಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಾವು ಕೈ ಹಾಕಿ ಯಾವುದೇ 2 ಚೆಂಡುಗಳನ್ನ ಆಯ್ಕೆ ಮಾಡ್ಕೋಬಹುದು. Second type is systematic random sampling. So here the researchers select every kth element from the population list. First, a random starting point is chosen, then continuously selecting every 10th student from the attendance register. ಸೊ ಈ ತರಹದ ಒಂದು ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ವ್ಯವಸ್ಥಿತ ಯಾದೃಚ್ಛಿಕ ಮಾದರಿ ಅಂತ ಕರಿತೀವಿ. ಸೊ ಇಲ್ಲಿ ರಿಸರ್ಚರ್ ಏನ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಕೇತ್ ಎಲಿಮೆಂಟ್ ಅಂದ್ರೆ ಇದರ ಅರ್ಥ ಒಂದು ತರಗತಿಯಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಸೊ ಅದರಲ್ಲಿ ಒಂದು 20 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗಿದೆ. ಸೊ ಅವಾಗ ವಿದ್ಯಾರ್ಥಿಗಳು ಶಿಕ್ಷಕರು ಅಥವಾ ರಿಸರ್ಚರ್ ಏನ್ ಮಾಡ್ತಾನೆ, ಎವ್ರಿ 10th ಅಂತಂದ್ರೆ 10 ರೋಲ್ ನಂಬರ್ ಇರುವ ವಿದ್ಯಾರ್ಥಿ, ನೆಕ್ಸ್ಟ್ 20 ರೋಲ್ ನಂಬರ್ ಇರುವ ವಿದ್ಯಾರ್ಥಿ, ನೆಕ್ಸ್ಟ್ 30, 40, 50. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ randomly, then we are going to follow the particular pattern. ಮೊದಲು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ, ನಂತರ ಅದನ್ನೇ ಫಾಲೋ ಮಾಡ್ತೀವಿ. ಸೊ ಈ ರೀತಿಯಾಗಿ ಈವನ್ ರೋಲ್ ನಂಬರ್ಸ್ ಇರುವ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಆಡ್ ನಂಬರ್ಸ್ 2, 4, 6, 8, 10 ಈ ರೀತಿ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇನ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಯು ಸೆಲೆಕ್ಟ್ ಸ್ಯಾಂಪಲ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. For an example, if you want to select 10 samples out of 10 people, pick every 10th person. ಸೊ 100 ಜನರ ಒಂದು ಜನಸಂಖ್ಯೆಯಲ್ಲಿ 10 ಜನರನ್ನ ಆಯ್ಕೆ ಮಾಡುವಾಗ ನಾವೇನ್ ಮಾಡ್ಬೋದು, ಎವ್ರಿ 10th ವ್ಯಕ್ತಿಯನ್ನ ಆಯ್ಕೆ ಅವ್ರಿಗೆ ನಂಬರ್ ಕೊಡ್ಬೋದು, 1, 2, 3, 4, 5, 6, 7, 8, 9, 10 ಅಂತ. ಸೊ 10, 20, 30, 40 ಈ ರೀತಿ ಬರುವ ನಂಬರ್ ಬರುವ ವಿದ್ಯಾರ್ಥಿಗಳನ್ನ ಮತ್ತು ಜನರನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ನಾವು ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. Next type is stratified random sampling. So in this method, the population is divided into different groups based on the characteristics such as age, gender or class. So ಈ ಒಂದು ವಿಧಾನದಲ್ಲಿ ಒಟ್ಟು ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದೀವಿ. ಸೊ ಅದು ವಯಸ್ಸಿನ ಆಧಾರ ಆಗಿರ್ಬೋದು, ಜೆಂಡರ್ ಆಧಾರ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಈ ಮ್ಯಾರಿಡ್ ಅನ್ಮ್ಯಾರಿಡ್ ಆಗಿರ್ಬೋದು. ದೆನ್ ರ್ಯಾಂಡಮ್ ಸ್ಯಾಂಪಲ್ಸ್ ಆರ್ ಟೇಕನ್ ಫ್ರಮ್ ಈಚ್ ಗ್ರೂಪ್ಸ್. ನಂತರ ಪ್ರತಿಯೊಂದು ಗುಂಪಿನಿಂದ ಏನ್ ಮಾಡ್ತಾ ಇದೀವಿ, ರ್ಯಾಂಡಮ್ ಆಗಿ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದೀವಿ. ಫಾರ್ ಅನ್ ಎಕ್ಸಾಂಪಲ್, ಸೆಲೆಕ್ಟಿಂಗ್ ಸ್ಟೂಡೆಂಟ್ಸ್ ಸೆಪರೇಟ್ಲಿ ಫ್ರಮ್ ಆರ್ಟ್ಸ್, ಕಾಮರ್ಸ್ ಅಂಡ್ ಸೈನ್ಸ್ ಸ್ಟ್ರೀಮ್. ಫಾರ್ ಅನ್ ಎಕ್ಸಾಂಪಲ್, ಇನ್ ಅ ಕಾಲೇಜ್ there are 500 students are studying. Out of this we need to select 30 students. Then we divide the students into arts, commerce and science. From arts we will select 10 students, from commerce we will select 10 students, and from science we will select 10 students. This is known as the stratified random sampling. So here population is divided into different groups. Then samples are taken from each group. So ಒಟ್ಟು ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಪ್ರತಿಯೊಂದು ಗುಂಪಿನಿಂದ ಏನ್ ಮಾಡ್ತಾ ಇದೀವಿ, ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದೀವಿ. ಫಾರ್ ಅನ್ ಎಕ್ಸಾಂಪಲ್, ಡಿವೈಡಿಂಗ್ ದ ಸ್ಟೂಡೆಂಟ್ಸ್ ಇಂಟು ಬಾಯ್ಸ್ ಅಂಡ್ ಗರ್ಲ್ಸ್, ದೆನ್ ಟೇಕಿಂಗ್ ಸ್ಯಾಂಪಲ್ಸ್ ಫ್ರಮ್ ಬೋತ್. ಉದಾಹರಣೆಗೆ ವಿದ್ಯಾರ್ಥಿಗಳನ್ನ ಗಂಡು ಮತ್ತು ಹೆಣ್ಣೊಂದು ವಿಂಗಡಣೆ ಮಾಡ್ತೀವಿ. ಸೊ ಇಬ್ಬರಿಂದನೂ ಕೂಡ ಎರಡು ಗುಂಪುಗಳಿಂದನೂ ಕೂಡ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತೀವಿ. This is going to ensure representation of all the groups.
The next one is cluster random sampling. The population is divided into clusters or groups such as school, village or classes. ಸೊ ಇಲ್ಲಿ ಕೂಡ ಏನ್ ಮಾಡ್ತೀವಿ ಸ್ಟ್ರೆಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತೆ ಒಟ್ಟು ಜನಸಂಖ್ಯೆಯನ್ನ ಏನ್ ಮಾಡ್ತಾ ಇದೀವಿ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದೀವಿ. ಸ್ಕೂಲ್ ಆಧಾರದ ಮೇಲೆ ವಿಲೇಜಸ್ ಕ್ಲಾಸಸ್, ಸೊ ಈ ರೀತಿ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ದೆನ್ ಸಮ್ ಕ್ಲಸ್ಟರ್ಸ್ ಆರ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ and all members in those clusters are studied. So stratified ಮತ್ತೆ cluster ಗೆ ಏನ್ ಡಿಫರೆನ್ಸ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಲ್ಲಿ ಜನಸಂಖ್ಯೆನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಪ್ರತಿಯೊಂದು ಗುಂಪಿನಿಂದ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತೀವಿ. In stratified sampling method, we are dividing the population into different groups. From each group, we are going to select the sample. But when it comes to cluster random sampling, we are dividing the entire population into different groups and we are going to select any group randomly. ಒಟ್ಟು ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ರ್ಯಾಂಡಮ್ ಆಗಿ ಯಾವುದೇ ಒಂದು ಗುಂಪನ್ನ ಸಮ್ ಕ್ಲಸ್ಟರ್ಸ್ ಕೆಲವು ಗುಂಪುಗಳನ್ನ ಅಥವಾ ಒಂದು ಗುಂಪನ್ನ ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ತೀವಿ. ಆ ಗುಂಪಿನಲ್ಲಿರುವ ಎಲ್ಲಾ ಸದಸ್ಯರು ಕೂಡ ಸ್ಯಾಂಪಲ್ ನಲ್ಲಿ ಭಾಗವಹಿಸ್ತಾರೆ, ಉಳಿದವರು ಭಾಗವಹಿಸಲ್ಲ. Example, selecting 5 schools randomly and surveying all the students in those schools. For an example, so ಒಂದು 15 ಕಾಲೇಜ್ಗಳಿದಾವೆ. 15 ಕಾಲೇಜ್ಗಳಲ್ಲಿ ನಾವು 3 ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗಿದೆ. ಸೊ ಅವಾಗ ಏನ್ ಮಾಡ್ತೀವಿ ನಾವು ಯಾವುದೇ 3 ಕಾಲೇಜ್ಗಳನ್ನ ರ್ಯಾಂಡಮ್ ಆಗಿ ತೆಗೆದುಕೊಂಡು ಆ 3 ಕಾಲೇಜ್ಗಳಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳನ್ನ ಸರ್ವೆ ಮಾಡ್ತಾ ಇದ್ದೀವಿ. So here population is divided into different groups. Then entire clusters are randomly selected and all the individuals in that cluster will be part of the survey or sample. So this is used when the population is large and geographically spread. So ಯಾವಾಗ ಜನಸಂಖ್ಯೆ ಹೆಚ್ಚಿಗೆ ಇರ್ತದೆ ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಜೀವಿಸ್ತಾ ಇರ್ತಾರೆ, ಸೊ ಆವಾಗ ನಾವು ಕ್ಲಸ್ಟರ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ಸೆಲೆಕ್ಟಿಂಗ್ 3 schools randomly, study all the students in those schools. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಜೊತೆಗೆ ಇಲ್ಲಿ ಡಿಫ್ರೆನ್ಸ್ ಅಂತ ನೋಡಬಹುದು. ಸೆಲೆಕ್ಷನ್ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ. ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇದೆಲ್ಲ ಫಿಕ್ಸ್ಡ್ ಇಂಟರ್ವಲ್ ಎವ್ರಿ 10th ಸ್ಟೂಡೆಂಟ್ in the register according to the register. So it is used when the population is in order. Random sampling, pure chance, randomly lottery method. Each and every element of the population is having an equal chance. Pair selection. Stratified sampling, the entire population is divided into different groups. In order to ensure the representation, the sample will be selected from each group. Next one is cluster. The population is divided into different groups. Whole groups will be selected. When the population is large and scattered, we can use cluster sampling. Okay, this is about our today's session. If you are preparing for Karnataka set 2026, we can take you can use our global online course which is prepared for paper 1, where we are providing complete theory lectures, multiple choice questions lectures, 50 mock tests, notes and 5000 plus MCQs PDF. We are giving PYQs and also model question paper. This course is available in Kannada and also in English. Download global online app and join. And also for paper 2, we are providing notes and MCQ set. For this, you can just send a WhatsApp message to these numbers and join. For more details, you can also join our Telegram group, Global Online Kannada. Yes, I wish all the best to all. Thank you.